ಹಾಯ್ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ ಹೇಳಿ ತಿಳ್ಕೊಳತ್ತೀನಿ. ಸೊ ಏನಪ್ಪ ಹಿಟ್ಟು ಪ್ಯಾಕ್ ಮಾಡತ್ತರ ಅನ್ಕೊಳತ್ತೀರ ಅನಿಸ್ತೈತಿ. ಇದು ಹಿಟ್ಟಲ್ಲ, ಇದೊಂದು ಫೇಸ್ ಪ್ಯಾಕ್ ರೆಡಿ ಮಾಡೀನಿ. ಮಸ್ತ್ ಪೈಕಿ ರಿಸಲ್ಟ್ ಕೊಡುವಂಥದ್ದು ಒಂದು ಎಲ್ಲ ಆರ್ಗ್ಯಾನಿಕ್ ಹರ್ಬ್ಸ್ ಯೂಸ್ ಮಾಡಿ. ಸೊ ಫಸ್ಟಿಗೆ ಇದ್ರ ರೋಸ್ ಪೆಟಲ್ಸ್ ಬಗ್ಗೆ ಹೇಳತ್ತೀನಿ. ಇದು ಪನ್ನೀರ್ ರೋಸ್ ಅಂತ ಹೇಳಿ. ಪನ್ನೀರ್ ರೋಸ್ ಎಸ್ಪೆಷಲಿ ಗುಲ್ಕನ್ ಅದು ರೆಡಿ ಮಾಡೋಕೆ ಯೂಸ್ ಮಾಡ್ತಾರೆ. ಇದನ್ನ ದೇವ್ರಿಗೆ ಅದು ಜಾಸ್ತಿ ಬಳಸಂಗಿಲ್ಲ. ಅಂದ್ರೆ ಬಿಸ್ನೆಸ್ ಪರ್ಪಸ್ ಅದ್ರ ಪೆಟಲ್ಸ್ ಪೌಡರ್ ಮಾಡೋಕ್ಕಾಗಲಿ ಅಥವಾ ಗುಲ್ಕನ್ ಮಾಡೋಕ್ಕಾಗಲಿ ಬಳಸ್ತಾರೆ. ಇದ್ರದ್ದು ಘಮ ಜಾಸ್ತಿ ಅಂದ್ರೆ ಜಾಸ್ತಿ ಇರ್ತೈತಿ ನಾರ್ಮಲ್ ಪೆಟಲ್ಸ್ಗಿಂತ. ಸೊ ಇದನ್ನೆಲ್ಲ ಪೆಟಲ್ ಬಿಡಿಸ್ಕೊಂಡು ಒಂದು ನೆಳ್ಳಾಗ 10 ದಿನದ ಮಟ್ಟಿಗೆ ಒಣಗಿಸ್ಕೊಂಡೀನಿ. ಒಣಾಕ ಏನು ಹಾಕಿದ್ನೆಲ್ಲ ಮನೆ ಎಲ್ಲ ಬರೀ ರೋಸ್ ಪೆಟಲ್ದನ ಸ್ಮೆಲ್ ಇರ್ತಿತ್ತು. ಸೊ ನೆಕ್ಸ್ಟ್ ಮಂಜಿಷ್ಟ ಬಗ್ಗೆ ಹೇಳೋದಂದ್ರೆ ಇದು ಆಯುರ್ವೇದದಾಗ ಒಂದು ಒಳ್ಳೆ ಹರ್ಬ್ಸ್ ಇದೆ. ಇದು ಒಂಥರ ಕಡ್ಡಿ ಥರ ಐತಿ, ಗಟ್ಟಿ ಅಂದ್ರೆ ಗಟ್ಟಿ ಐತಿ, ಕೈಲೇನೋ ಮುರಿವಾತಾಗಿತ್ತು. ಸೊ ಏನು ಮಾಡಿ ಡೈರೆಕ್ಟ್ ಕುಟ್ಟಾಕ್ ಬರಂಗಿಲ್ಲ ಅಂಥೇಳಿ ಸಣ್ಣ ಒಂದು ಕಡ್ಡಿ ಒಳಗೆ ಒಂದು 2-3 ಈ ಸರ ಪೀಸ್ ಮಾಡ್ಕೊಂಡು ಕಲ್ಲಾಗ ಹಾಕಿ ಕುಟ್ರೆ ಒಂದ್ರ ಮಟ್ಟಿಗೆ ಸಣ್ಣ ಆಗ್ಬೋದು ಅಂಥೇಳಿ ಅವೊಂದು ಸ್ವಲ್ಪ ಕಡ್ಡಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಕುಟ್ಟಾತೀನಿ. ನೋಡ್ರಿ ಈ ಥರ ಕಲ್ಲಾಗ ಹಾಕಿ ಕುಟ್ಕೊಳತ್ತೀನಿ. ಮಿಕ್ಸಿಗೆ ಹಾಕಿರೋ ಅಂತೂ ಇದು ಆ ಮಿಕ್ಸಿ ಒಳಗೆ ಸಣ್ಣ ಆಗ್ತೈತಿ ಇಲ್ಲೋ ಅನ್ನೋ ಡೌಟ್ ಇತ್ತು. ಆಲ್ಸೋ ನಾವು ಕಲ್ಲಾಗ ಕುಟ್ಟೋದ್ರಿಂದ ಚಲೋ ರಿಸಲ್ಟ್ ಬರ್ತೈತಿ ಅಂತ ಹೇಳಿ ಈ ಪ್ಲ್ಯಾನ್ ಮಾಡೀನಿ. ಆಮೇಲೆ ನಮಗೆ ಮಾರ್ಕೆಟ್ನಾಗ ಮಂಜಿಷ್ಟ ಪೌಡ್ರನ್ನೂ ಸಿಗ್ತೈತಿ. ಬಟ್ ಎಷ್ಟರ ಮಟ್ಟಿಗೆ ಪ್ಯೂರಿಟಿ ಇರ್ತೈತಿ ಅನ್ನೋದು ಗೊತ್ತಿಲ್ಲ. ಬಟ್ ಆಲ್ಸೋ ಸ್ವಲ್ಪ ಜನ ಏನಂದ್ರೆ ಮಂಜಿಷ್ಟ ಪೌಡರ್ನ ಕನ್ಸ್ಯೂಮ್ ಮಾಡ್ತಿರ್ತಾರೆ, ಅವರೆಲ್ಲ ಪೌಡರ್ನ ತೊಗೋತಾರೋ. ಈ ಥರ ಕುಟ್ಟಿ ಕನ್ಸ್ಯೂಮ್ ಮಾಡೋದು ಭಾಳ ಕಷ್ಟನ. ಇದನ್ನು ಮತ್ತೊಂದು ಸರಿ ಗಿರ್ನಿಗೆ ಹಾಕಿದ್ನಿ ಎಲ್ಲ ಕಾಳುಗಳ ಜೊತೆ ಅಂಥೇಳಿ ನಾ ಈ ಥರ ಕುಟ್ಕೊಳತ್ತೀನಿ. ನಮಗೆ ಮಂಜಿಷ್ಟ ನಮ್ಮ ಪಿಂಪಲ್ಸ್ನ ರಿಮೂವ್ ಮಾಡಿ ಮತ್ತು ಡಾರ್ಕ್ ಸ್ಪಾಟ್ಸ್ನೆಲ್ಲ ರಿಮೂವ್ ಮಾಡೋದ್ರಾಗ ಹೆಲ್ಪ್ ಮಾಡ್ತೈತಿ. ಆಮೇಲೆ ಸ್ಕಿನ್ ವೈಟ್ನಿಂಗ್ ಮಾಡ್ತೈತಿ. ಆಮೇಲೆ ಗ್ಲೋಯಿಂಗ್ ಸ್ಕಿನ್ ಕೊಡೋಕ್ಕೂ ಹೆಲ್ಪ್ ಮಾಡ್ತೈತಿ. ಇದು ಸ್ಕಿನ್ನಿಗೆ ಅಷ್ಟೇ ಅಲ್ಲ, ಹೇರ್ ಗ್ರೋತ್ಗಳಿಗೂ ಭಾಳ ಇಂಪಾರ್ಟೆಂಟ. ಹೇರ್ ಆಯಿಲ್ ಮಾಡೋರು ಇದನ್ನೆಲ್ಲ ಹಾಕ್ತಿರ್ತಾರೆ. ಸೊ ಇದ್ರದ್ದು ಈ ಹರ್ಬ್ ಏನಿಲ್ಲ ಒಂದಲ್ಲ ಎರಡಲ್ಲ ಭಾಳ ಯೂಸೇಜ್ ಇದಾವೆ ಇದ್ರದ್ದು. ನೆಕ್ಸ್ಟ್ ಏನಂದರೆ ಇದು ಜ್ಯೇಷ್ಠ ಮಧು ಅಂಥೇಳಿ, ಇದ್ರ ಬಗ್ಗೆ ನೀವು ಕೇಳಿರ್ತೀರಿ. ಸ್ವಲ್ಪ ಜನ ಸಿಂಗರ್ಸ್ ಎಲ್ಲ ಇದನ್ನು ತಿನ್ನಕ್ಕಂಥೇಳಿ ಯೂಸ್ ಮಾಡ್ತಾರೆ. ಈ ಜ್ಯೇಷ್ಠ ಮಧು ಕನ್ಸ್ಯೂಮ್ ಮಾಡೋದ್ರಿಂದ ಬಹಳ ರೋಗಗಳಿಗೆ ಇದು ರಾಮಬಾಣ ಆಗೈತಿ ಮತ್ತು ನಮ್ಮ ವಾಯ್ಸ್ ಸ್ವೀಟ್ ಮಾಡ್ತೈತಿ. ಸೊ ಸಿಂಗರ್ಸ್ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ ವಾಯ್ಸ್ ಸ್ವೀಟ್ ಸಲುವಾಗಿ. ಇದು ನಮ್ಮ ಸ್ಕಿನ್ ಇಲ್ಲಿನ ಅಂದ್ರೆ ಈ ಫೇಸ್ ಪ್ಯಾಕ್ ಒಳಗೆ ಯಾಕೆ ಯೂಸ್ ಮಾಡ್ಕೊಳತ್ತೇನೆ ಅಂದರೆ ಸ್ಕಿನ್ ಬ್ರೈಟ್ನಿಂಗ್ ಒಳಗೆ ಇದು ಹೆಲ್ಪ್ ಮಾಡ್ತೈತಿ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದ್ರಾಗ ಜಾಸ್ತಿ ಇದಾವೆ. ಆಮೇಲೆ ಸನ್ ಡ್ಯಾಮೇಜಿಂದ ಇದು ನಮಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೈತಿ. ಅಂದರೆ ಸ್ಕಿನ್ ಟ್ಯಾನ್ ಆಗೋದ್ರಿಂದ ಹೆಲ್ಪ್ ಮಾಡ್ತೈತಿ ಅಂಥೇಳಿ. ಸೊ ಇದನ್ನು ಕುಟ್ಕೊಳತ್ತೀನಿ. ಇದು ಕುಟ್ಟಾಕೇನು ಅಷ್ಟೊಂದು ಗಟ್ಟಿ ಇರಲಿಲ್ಲ, ಒಂಥರ ಶುಂಠಿ ಕುಟ್ಟಿದ ಫೀಲ್ ಬರತ್ತಿತ್ತು. ಯಾಕಂದ್ರೆ ಇದು ಚೊತ್ತೆ ಮ್ಯಾಲೆ ಉಳಿಯತ್ತಿತ್ತು. ಇದ್ರ ಹಿಟ್ಟು ಕಲ್ಲೊಳಗೆ ಕೆಳಗೆ ಉಳಿಯತ್ತಿತ್ತು. ಅಂದರೆ ಎರಡು ಸೆಪ್ರೇಟ್ ಅನ್ಸಾತಿತ್ತು ಕುಟ್ಟುತ್ನ್ಯಾಗ. ಬಟ್ ಅದ್ರ ಜೊತೆನೂ ನಾ ಎಲ್ಲನೂ ಆ್ಯಡ್ ಮಾಡ್ಕೊಂಡೀನಿ. ಯಾಕಂದ್ರೆ ಪೂರ್ತಿ ಹಿಟ್ಟೇನು ಅದು ನಮಗೆ ಫಸ್ಟ್ ಟೈಮ್ ಸಿಕ್ಕಿರಂಗಿಲ್ಲ. ಸೊ ಕಾಳುಗಳ ಜೊತೆ ಅದು ಗಿರ್ನ್ಯಾಗ ಹಾಕೊಂಬರೋದ್ರಿಂದ ಅದ್ರ ಹಿಟ್ಟು ಎಲ್ಲನೂ ಬಿಟ್ಕೋತೈತಿ, ಹಿಟ್ಟಿಗೆ ಜೊತೆ ಸೈಡ್ ಆಗ್ತೈತಿ ಅನ್ನೋದ್ರಿಂದ. ನೆಕ್ಸ್ಟ್ ಈಗ ಅಶ್ವಗಂಧ ಬೇರಿದೆ. ಅಶ್ವಗಂಧನೂ ಅಷ್ಟೆ, ಇದು ಭಾಳ ಜನ ಅಶ್ವಗಂಧ ಕನ್ಸ್ಯೂಮ್ ಮಾಡ್ತಾರೆ. ಕೆಲವರು ಶುಗರು BP ಇರೋರೆಲ್ಲನೂ ಮತ್ತು ಭಾಳ ಒಂದು ಡಿಸೀಸ್ಗೆ ಅಶ್ವಗಂಧ ಪೌಡ್ರನ್ನ ಕನ್ಸ್ಯೂಮ್ ಮಾಡ್ತಾರೆ. ಇದೊಂದು ಅಷ್ಟು ಗಟ್ಟಿರಲಿಲ್ಲ. ಇದೊಂದು ಬೇರಿದೆ ಆ್ಯಕ್ಚುಲಿ. ಇದು ಕಡ್ಡಿ ಅಂದ್ರೆ ಮರದ ಕೊಂಬೆ ಅಲ್ಲಿದೆ. ಇದೊಂದು ಬೇರಿದೆ ಮತ್ತು ಇದು ಈಸಿಯಾಗಿ ಒಂದು ಸ್ವಲ್ಪ ಮುರಿಯಾತಿತ್ತು. ಇದನ್ನು ಕುಟ್ಟಾಕ ಏನಷ್ಟು ತ್ರಾಸ ಅನ್ನಿಸ್ಲಿಲ್ಲ. ಮಂಜಿಷ್ಟ ಮಾತ್ರ ಮಾಗಣ ಗಟ್ಟಿತ್ತು. ಇದ್ರದ್ದು ಪೌಡ್ರ್ ಸಿಕ್ತಿತ್ತು. ಬಟ್ ಬೇರ್ ಪ್ಯೂರಿಟಿ ಎಷ್ಟಿರ್ತೈತಿ ಅಂಥೇಳಿ ನೋಡೋ ಸಲುವಾಗಿ ಈ ಸರಿ ನಾ ಎಲ್ಲನೂ ಬೇರ್ಗಳ ತೊಗೊಂಡೀನಿ. ಸೊ ಇದನ್ನು ಅಷ್ಟೇ ಕುಟ್ಟಾತೀನಿ ಕಡ್ಡಿ ಮುರಿದು. ಇದೊಂದು ಸ್ಕಿನ್ನ ಮಾಯ್ಶ್ಚರ್ ಮಾಡ್ತೈತಿ. ಆಮೇಲೆ ಆ್ಯಂಟಿ ಏಜ್ನಿಂಗ್ ಪ್ರಾಪರ್ಟೀಸ್ ಇದ್ರಾಗ ಜಾಸ್ತಿ ಇರ್ತಾವೆ. ಆಮೇಲೆ ನಮ್ಮ ಸ್ಕಿನ್ ಡಲ್ಲ ಮತ್ತು ಡ್ರೈ ಇರ್ತೈತಿಲ್ಲ ಅಂಥದ್ದೊಂದು ರಿಪೇರ್ ಕಂಟೆಂಟ್ ಇದ್ರಾಗ ಇರ್ತೈತಿ. ಆಮೇಲೆ ಸ್ಕಿನ್ ಟೋನ್ ಐತಲ್ಲ ಒಂದು ಸ್ವಲ್ಪ ಬ್ರೈಟ್ನೆಸ್ ಮಾಡ್ತೈತಿ ಇದು. ಸೊ ಯಾವ್ಯಾವ ಹರ್ಬ್ಸ್ ನಮ್ಮ ಸ್ಕಿನ್ನಿಗೆ ಚಲೋ ಅಂಥೇಳಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಾನು ಈ ಫೇಸ್ ಪ್ಯಾಕ್ ಒಳಗೆ ಇವೆಲ್ಲನೂ ಆ್ಯಡ್ ಮಾಡತ್ತೀನಿ. ಈ ಎಲ್ಲ ಹರ್ಬ್ಸ್ದ ಬೆನಿಫಿಟ್ಸ್ ನಮ್ಮ ಸ್ಕಿನ್ನಿಗೆ ಸಿಗಲಿ, ಯಾರ್ಯಾರು ಯೂಸ್ ಮಾಡ್ತಾರಲ್ಲ ಅವರಿಗೆಲ್ಲ ಇದ್ರ ಯೂಸೇಜ್ ಆಗಲಿ ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಸೊ ಎಲ್ಲ ಹರ್ಬ್ಸ್ಗಳನ್ನ ಈಗ ಕುಟ್ಟಿಟ್ಕೊಂಡೀನಿ. ಈಗ ಎಲ್ಲ ಕಾಳುಗಳು ತೊಗೊಳತ್ತೀನಿ. ಫಸ್ಟ್ ನಾನು ಅಕ್ಕಿ ಒಂದು ಅರ್ಧ kg ತೊಗೊಂಡೀನಿ, ಮಸೂರ್ ದಾಲ್ ಅರ್ಧ kg ತೊಗೊಂಡೀನಿ, ಹೆಸರು ಕಾಳು ಅರ್ಧ kg ತೊಗೊಂಡೀನಿ, ಆಮೇಲೆ ಕಡ್ಲಿಬೇಳೆ 1 kg ತೊಗೊಂಡೀನಿ, ಆಮೇಲೆ ಇದು ರೋಸ್ ಪೆಟಲ್ಸ 1 kg ಆಗೋಷ್ಟು ತೊಗೊಂಡೀನಿ. ಇದು ಹೆಸರು ಕಾಳದು ಯೂಸೇಜ್ ನಿಮಗೆ ಗೊತ್ತಿರ್ಬೋದು. ಡೆಡ್ ಸ್ಕಿನ್ ರಿಮೂವ್ ಮಾಡಿ ಸ್ಕಿನ್ ಬ್ರೈಟ್ನಿಂಗ್ ಒಳಗೆ ಇದು ಹೆಲ್ಪ್ ಮಾಡ್ತೈತಿ. ಆಮೇಲೆ ಸನ್ ಟ್ಯಾನ್ದಿಂದ ಮತ್ತು ಹೆಲ್ಪ್ ಮಾಡ್ತೈತಿ. ಅನ್ವಾಂಟೆಡ್ ಹೇರ್ಸ್ ಏನದಾವಲ್ಲ ಅವೆಲ್ಲ ರಿಮೂವ್ ಮಾಡೋದ್ರಾಗ ಹೆಲ್ಪ್ ಮಾಡ್ತೈತಿ.
ರೋಸ್ ಪೆಟಲ್ಸ್ ತಂದು ಒಂದಲ್ಲ ಎರಡಲ್ಲ ಭಾಳ ಬೆನಿಫಿಟ್ಸ್ ಇದಾವೆ ನಮಗೆ. ಸ್ಕಿನ್ ಟೋನ್ ಹೆಚ್ಚಿಗೆ ಮಾಡ್ತೈತಿ ನಮ್ದು. ಆಮೇಲೆ ಒಂಥರ ನ್ಯಾಚುರಲ್ ಕ್ಲೆನ್ಸರ್ ಇದೆ. ಆಮೇಲೆ ನಮ್ಮ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡ್ತೈತಿ. ಡಾರ್ಕ್ ಸರ್ಕಲ್ ಏನರ ಇದ್ರೆ ಕಮ್ಮಿ ಮಾಡ್ತೈತಿ. ಆಮೇಲೆ ಗ್ಲೋಯಿಂಗ್ ಆ್ಯಂಡ್ ರೇಡಿಯಂಟ್ ಸ್ಕಿನ್ ಕೊಡೋದ್ರಾಗ ರೋಸ್ ಪೆಟಲ್ಸ್ ಭಾಳ ಇಂಪಾರ್ಟೆಂಟ್ ರೋಲ್ ಅದ್ರದ್ದು. ಸೊ ಎಲ್ಲನೂ ಈ ಥರ ನಾವು ಏನು ಹರ್ಬ್ಸ್ ಕುಟ್ಟಿಟ್ಕೊಂಡಿದ್ನಲ್ಲ ಅದು ಇದು ಎಲ್ಲ ಮಿಕ್ಸ್ ಮಾಡಿ ಗಿರ್ನಿಗೆ ಹಾಕ್ಸ್ಕೊಂಬರೋಣ ಅಂಥೇಳಿ ಒಂದು ಡಬ್ಬ್ಯಾಗ ಹಾಕತ್ತೀನಿ. ಆಮೇಲೆ ನಾ ರೈಸ್ ಯಾಕೆ ಹಾಕ್ಕೊಂಡೇನಪ್ಪ ಅಂದ್ರೆ ರೈಸೂ ಅಷ್ಟೇ ಒಂದು ಆ್ಯಂಟಿ ಏಜ್ನಿಂಗ್ ಪ್ರಾಪರ್ಟೀಸ್ ಅದ್ರಾಗಿರ್ತಾವೆ. ಸ್ಕಿನ್ ರಿಪೇರ್ ಮಾಡ್ತೈತಿ. ಆಮೇಲೆ ನಮ್ಗೆ ಅದು ಸ್ಕಿನ್ ವೈಟ್ನಿಂಗ್ ಒಳಗೂ ಇದು ಹೆಲ್ಪ್ ಮಾಡ್ತೈತಿ. ಆಮೇಲೆ ಸನ್ ಡ್ಯಾಮೇಜ್ನೂ ಪ್ರಿವೆಂಟ್ ಮಾಡ್ತೈತಿ. ಸೊ ಮಷಿನ್ಗೆ ಹಾಕೊಂಬಂದ್ಮ್ಯಾಗ ಪೌಡ್ರನ್ನೆಲ್ಲನೂ ಚಾನ್ಸಿ ಪ್ಯಾಕ್ ಮಾಡೋಣ ಅಂಥೇಳಿ ಅದನ್ನೆಲ್ಲನೂ ಚಾನ್ಸಾತೀನಿ. ಸೊ 2 ಐಟಮ್ನ ಇದ್ರೊಳಗೆ ಮಷಿನ್ಗೆ ಹಾಕೊಂಬರುವಾಗ ಹಾಕಿರಲಿಲ್ಲ ನೋಡ್ರಿ. ಜೊತೆ ಎಷ್ಟು ಉಳ್ದೈತಿ. ಇದ್ರಾಗ ವೈಲ್ಡ್ ಟರ್ಮರಿಕ್ ಆ್ಯಡ್ ಮಾಡತ್ತೀನಿ ನಾ. ವೈಲ್ಡ್ ಟರ್ಮರಿಕ್ ಮೊದಲೇ ಅಂದ್ರೆ ಪೌಡ್ರ್ ಆದ್ಮ್ಯಾಗನ ಹಾಕೋಣ ಅಂಥೇಳಿ. ಆಮೇಲೆ ಲಾವಂಚ ಪೌಡ್ರನ್ನು ಆ್ಯಡ್ ಮಾಡೀನಿ. ವೈಲ್ಡ್ ಟರ್ಮರಿಕ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರ್ತೈತಿ. ಟರ್ಮರಿಕ್ ಅಂದ್ರೆ ನಮಗೊಂದು ಒಳ್ಳೆ ಫೀಲ್ ಬರ್ತೈತಿ. ಮೊದಲಿಂದ ಅರಿಶಿನ ಹಚ್ಕೊಳ್ಳೋದು ಎಲ್ಲರಿಗೂ ರೂಢಿ. ಇದು ಸ್ಕಿನ್ ಬ್ರೈಟ್ನಿಂಗ್ ಮಾಡ್ತೈತಿ ಮತ್ತು ಸ್ಲೋ ಏಜಿಂಗ್ ಒಂದು ಕಂಟೆಂಟ್ ಇದ್ರಾಗಿರ್ತೈತಿ. ಡಿ ಟ್ಯಾನ್ ಕಂಟೆಂಟ್ ಇರ್ತೈತಿ. ಸ್ಕಿನ್ ನ್ಯಾಚುರಲಿ ಗ್ಲೋ ಮಾಡ್ತೈತಿ. ಎಕ್ಸೆಸ್ ಆಯಿಲ್ ಇದ್ರೆ ಅದು ನಮ್ಮ ಸ್ಕಿನ್ದಾಗಿನ ತೆಗಿತೈತಿ. ಸೊ ಭಾಳ ಬೆನಿಫಿಟ್ಸ್ ಇರುವಂತಹ ಎಲ್ಲ ಹರ್ಬ್ಸ್ ಯೂಸ್ ಮಾಡ್ಕೊಂಡು ನಾ ಇದೊಂದು ಫೇಸ್ ಪ್ಯಾಕ್ ಮಾಡೀನಿ. ಸೊ ಇದು ಎಲ್ಲರಿಗೂ ಇಷ್ಟ ಆಗೈತೆ ಅಂತ ನನ್ನ ಒಪಿನಿಯನ. ಸೊ ಯಾರ್ಯಾರೆಲ್ಲ ಮಾಡ್ಕೋತೀರಿ ಮನ್ಯಾಗ ಮಾಡ್ಕೋರಿ. ಎಲ್ಲ ಸಾಮಾನು ಬೇಕಂತಿಲ್ಲ, ಎಷ್ಟಿದಾವೆ ಅಷ್ಟು ತೊಗೊಂಡು ಮಾಡ್ಕೋರಿ. ಯಾರ್ಯಾರಿಗೆ ಸಾಧ್ಯ ಇಲ್ಲ ಅವ್ರು ನನ್ನ ಕಡೆನೂ ಆರ್ಡ್ರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.